ನಮಸ್ತೆ, ನಾನಿವತ್ತು ರೆಡ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪಾಸ್ತಾ, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ, ಸಕ್ಕರೆ, ಬೆಣ್ಣೆ, ಉಪ್ಪು, ಟೊಮೆಟೊ ಕೆಚಪ್, ಪಾಸ್ತಾ ಸಾಸ್, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಸ್ವೀಟ್ ಕಾರ್ನ್, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ. ಮೊದಲಿಗೆ ಪಾಸ್ತಾ ಕುದಿಯಲು ಇಟ್ಕೊಂಡ್ಬಿಡಬೇಕು. ಇಲ್ಲಿ ನಾನು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ಸೈಡ್ ಒಲೆ ಮೇಲೆ ಸ್ವೀಟ್ ಕಾರ್ನ್ ಕೂಡ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು. ನೀರು ಕುದಿ ಬಂದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕೋಬೇಕು, ಇಲ್ಲಾಂದರೆ ಪಾಸ್ತಾ ಅಂಟ್ಕೊಂಡ್ಬಿಡುತ್ತೆ ಕುದಿಯುವಾಗ. ಅದಕ್ಕೆ ಸ್ವಲ್ಪ ಮುಂಚೆನೇ ಎಣ್ಣೆ ಹಾಕೊಂಡ್ಬಿಡಿ. ಪಾಸ್ತಾ ಚೆನ್ನಾಗಿ ಕುದಿಬೇಕು. ನೀವು ಪಾಸ್ತಾ ಮಾಡುವಾಗ ಮೊದಲು ಪಾಸ್ತಾನ ಕುದಿಲಿಕ್ಕೆ ಇಟ್ಕೊಂಡೆ ವೆಜಿಟೇಬಲ್ಗಳನ್ನ ಕಟ್ ಮಾಡಿ ಇಟ್ಕೊಂಬೇಡಿ, ನಿಮಗೆ ಟೈಮ್ ಸೇವ್ ಆಗುತ್ತೆ. ನೋಡಿ, ಈಗ ಇದು ಪಾಸ್ತಾ ಕುದ್ದಿದೆ. ಈಗ ಇದನ್ನು ಒಂದ್ಸರಿ ನಾನು ನೈಫ್ಲಿ ಕಟ್ ಮಾಡಿ ನೋಡ್ಕೊಂಡ್ಬಿಡ್ತೀನಿ. ನೋಡಿ, ಈಗ ಇದು ಕುದ್ದಿದೆ. ಇದನ್ನು ನಾನು ನೀರು ಬಸಿದುಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಈಗ ಪಾಸ್ತಾ ಒಗ್ಗರಣೆ ಹಾಕೋಣ. ಮೊದಲಿಗೆ ನಾನು ಇಲ್ಲಿ ಪ್ಯಾನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ತವಾ ಕಾದಿದೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಮ್ಮೆ ಬೆಣ್ಣೆ ಹಾಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ತಳ ಹತ್ತು ಬಿಡುತ್ತೆ. ಎಣ್ಣೆ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಕೂಡ ಹಾಕೋತಾ ಇದ್ದೀನಿ. ಬೆಣ್ಣೆನ ಚೆನ್ನಾಗಿ ಕರಗಿಸ್ಬೇಕು. ಬೆಣ್ಣೆ ಕರಗಿದ ಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ, ಅದನ್ನು ಮೊದಲಿಗೆ ಹಾಕೊಂಡ್ಬಿಡಬೇಕು. ಬೆಳ್ಳುಳ್ಳಿನ ನೀವು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ಬಿಡಿ. ಜಜ್ಜಿ ಎಲ್ಲ ಹಾಕೋಬೇಡಿ. ದಪ್ಪಗೆನೂ ಕಟ್ ಕೂಡ ಮಾಡ್ಕೋಬೇಡಿ, ಇಲ್ಲಾಂದರೆ ಬಾಯಲ್ಲಿ ಬಂದುಬಿಡುತ್ತೆ. ಬೆಳ್ಳುಳ್ಳಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಫ್ರೈ ಆದ ನಂತರ ಇಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಬೇಕು. ಈರುಳ್ಳಿನ ನೀವು ಸ್ವಲ್ಪ ಮೆತ್ತಗೆ ಫ್ರೈ ಮಾಡ್ಕೊಂಬಿಡಿ. ಪಾಸ್ತಾಗೆ ಸ್ವಲ್ಪ ಈರುಳ್ಳಿ ಮೆತ್ತಗಿದ್ರೇ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ಪಾಸ್ತಾ ಸ್ವಲ್ಪ ಮೆತ್ತಗೆ ಇರುತ್ತಲ್ಲ. ಇದು ಕ್ರಂಚಿ ಇದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ನಿಮಗೆ ಇಷ್ಟ ಆದರೆ ನೀವು ಸ್ವಲ್ಪ ಕ್ರಂಚಿಯಾಗಿಯೇ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದ ತಕ್ಷಣ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಎರಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಕೂಡ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬ್ರೊಕೊಲಿ ಕೂಡ ಹಾಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ಮತ್ತು ಬೀನ್ಸನ್ನು ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ಕ್ಯಾರೆಟ್ ಮತ್ತು ಬೀನ್ಸ್ ಎರಡನ್ನು ನೀವು ಸಣ್ಣಗೆ ಕಟ್ ಮಾಡ್ಕೊಂಬಿಡಿ. ಬೀನ್ಸ್ ನೀವು ಎಳೆ ಇರುತ್ತಲ್ಲ ಅದನ್ನೇ ತಗೊಳ್ಳಿ. ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಎರಡನ್ನು ಸ್ವಲ್ಪ ಮೆತ್ತಗೆ ಆಗೋವರೆಗೆ ಬೇಯಿಸ್ಕೊಂಡಿದ್ದೀನಿ. ಬೀನ್ಸ್ ಮತ್ತು ಕ್ಯಾರೆಟ್ ಬೇಯ್ದ ನಂತರ ಸ್ವೀಟ್ ಕಾರ್ನ್ ನೀವು ಬಾಯ್ಲ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕೊಂಡ್ಬಿಡಬೇಕು. ಸ್ವೀಟ್ ಕಾರ್ನ್ ಕೂಡ ನೀವು ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡ್ಬಿಡಬೇಕು. ಇದು ಮೊದಲೇ ಕುದ್ದಿರುತ್ತೆ, ಆದರೆ ನೀವು ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಬೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವೀಟ್ ಕಾರ್ನ್ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಸ್ವೀಟ್ ಕಾರ್ನ್ ಫ್ರೈ ಆದಮೇಲೆ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊನ ನೀವು ಸ್ವಲ್ಪನೇ ಹಾಕೊಳ್ಳಿ, ಯಾಕಂದರೆ ಇದರಲ್ಲಿ ನೀವು ಟೊಮೆಟೊ ಕೆಚಪ್ ಕೂಡ ಹಾಕೊಂಡಿರ್ತೀರ ಮತ್ತು ಪಾಸ್ತಾ ಸಾಸ್ ಕೂಡ ಹಾಕೊಂಡಿರ್ತೀವಿ. ತುಂಬಾ ಹುಳಿಯಾಗಿಬಿಡುತ್ತೆ ಎಲ್ಲನೂ. ಟೊಮೆಟೊ ಹಾಕಲಿಲ್ಲ ಅಂದರೂ ಕೂಡ ಇದರಲ್ಲಿ ನಡೆಯುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಇದು ಫ್ರೈ ಆದ ನಂತರ ನಾನಿಲ್ಲಿ ಪಾಸ್ತಾ ಸಾಸ್ ಕೂಡ ಹಾಕೋತಾ ಇದ್ದೀನಿ. ಪಾಸ್ತಾ ಸಾಸ್ ನೀವು ಮನೆಯಲ್ಲಿ ಕೂಡ ಪಾಸ್ತಾ ಸಾಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದು ಮಿಕ್ಸ್ ಆದಮೇಲೆ ಟೊಮೆಟೊ ಕೆಚಪ್ ಕೂಡ ಹಾಕೊಂಬಿಡಿ. ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ಹೊತ್ತು ಏನು ಫ್ರೈ ಮಾಡ್ಕೋದು ಬೇಡ, ಇಲ್ಲಾಂದರೆ ತಳ ಹತ್ತು ಬಿಡುತ್ತೆ. ನಂತರ ಇದಕ್ಕೆ ಸ್ವಲ್ಪ ನಾನು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ, ಇಲ್ಲಾಂದರೆ ತುಂಬ ಹುಳಿಯಾಗಿಬಿಡುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಪಾಸ್ತಾ ನೀರನ್ನು ಹಾಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಒಂಥರ ಇದು ಗ್ರೇವಿ ಥರ ಬರಬೇಕು, ಆ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಪಾಸ್ತಾ ಇಟ್ಟಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ಮೇಲೆ ಚೀಸ್ ಸೇರಿಸ್ಕೊಂಬಿಡಿ. ನಾನು ಇದಕ್ಕೆ ಚೀಸನ್ನು ಹಾಕಿಲ್ಲ. ಇಷ್ಟ ಆದರೆ ರೆಡ್ ಸಾಸ್ ಪಾಸ್ತಾ ರೆಡಿನೇ ಆಗಿಬಿಡುತ್ತೆ. ಈಗ ರೆಡ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ನಿಮಗೆ ಚೀಸ್ ಇಷ್ಟ ಇಲ್ಲ ಅಂದರೆ ಇದೇ ರೀತಿ ಮಾಡ್ಕೊಳ್ಳಿ. ನಿಮಗೆ ಚೀಸ್ ಇಷ್ಟ ಆದರೆ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ.